ನಮಸ್ಕಾರ ಸ್ನೇಹಿತರೆ, ಈ ವಿಡಿಯೋದಲ್ಲಿ ನಾವು ಭ್ರಮರಿ ಪ್ರಾಣಾಯಾಮವನ್ನು ಕಲಿಯೋಣ. ಭ್ರಮರ ಅಂದರೆ ದುಂಬಿ. ದುಂಬಿ ಯಾವ ರೀತಿ ಸೌಂಡ್ ಮಾಡುತ್ತೆ? ಹಮ್ ಅಂತ ಸೌಂಡ್ ಮಾಡುತ್ತೆ. ಆಯ್ತಾ? ಯಾವುದೇ ಪ್ರಾಣಾಯಾಮ ಮಾಡುವಾಗಲೂ ಸಾಧ್ಯವಾದಷ್ಟು ವಜ್ರಾಸನದಲ್ಲಿ ಕೂತ್ಕೊಳ್ಳಿ. ಇಮಿಡಿ ಮೇಲೆ ಇದು ಸ್ವಲ್ಪ ಅಭ್ಯಾಸ ಬೇಕು. ಅದು ಸಾಧ್ಯ ಆಗಿಲ್ಲ ಸುಖಾಸನದಲ್ಲಾದರೂ ಕೂತ್ಕೊಳ್ಳಿ. ಹೀಗೆ ಸುಖಾಸನ, ಅದು ಚಕ್ರ ಬಕ್ಲ ಅಂತೀವಲ್ಲ ಆ ರೀತಿ. ಹೀಗೆ ವಿಶೇಷ ಏನಪ್ಪ ಅಂದರೆ, ಇಂಪಾರ್ಟೆಂಟ್ ಏನಪ್ಪ ಅಂದರೆ, ನೀವು ಬೆನ್ನನ್ನು ನೇರವಾಗಿ ಇಟ್ಕೋಬೇಕು. ಬೆನ್ನನ್ನು ನೇರವಾಗಿ ಇಟ್ಕೋಬೇಕು. ಇಡೀ ದೇಹ ಸಡಿಲವಾಗಿರ್ಬೇಕು. ಮುಖ ಒಂದನ್ನು ನೆನಪಿಟ್ಕೊಳ್ಳಿ, ಮುಖದ ಎಲ್ಲ ಸಂಪೂರ್ಣ ಸಡಿಲ ಅಂದರೆ ಸಡಿಲ ಇರಬೇಕು. ಆಯಿತಾ? ಸಂಪೂರ್ಣ ಸಡಿಲ ಆದರೆ ಬೆನ್ನು ಮಾತ್ರ ನೇರ, ಭುಜ ಎಲ್ಲ ಸಡಿಲ. ನೋಡಿ ಹೀಗೆ ನೋಡಿ, ನಾನೇನು ಬೆನ್ನು ನೇರ ಇಟ್ಕೊಂಡಿದ್ದೀನಿ. ಬೆನ್ನು ನೇರ ಇಟ್ಕೊಂಡ್ರೆ ಸಾಕು, ನೀವು ಧ್ಯಾನ ಸ್ಥಿತಿಗೆ ತಲುಪ್ತೀರ. ಆ ಒಂದು ವಿಶ್ವ ಚೈತನ್ಯ ಶಕ್ತಿಯ ಒಂದು ಪ್ರಭಾವಕ್ಕೆ ನೀವು ಒಳಗಾಗ್ತೀರ. ಸೊ ಈಗ ಸುಖಾಸನದಲ್ಲೇ ಅಭ್ಯಾಸ ಮಾಡೋಣ. ಸೊ ಬೆನ್ನು ನೇರ ಇಟ್ಕೋಬೇಕು. ಕೈಯಲ್ಲಿ ಜ್ಞಾನ ಮುದ್ರೆ ಇಟ್ಕೊಳ್ಳಿ ಅಥವಾ ಧ್ಯಾನ ಮುದ್ರೆ ಏನಾದರೂ ಈ ರೀತಿ ಸರಳವಾಗಿ ಇಟ್ಕೊಳ್ಳಿ. ಮೊದಲಿಗೆ ಉಸಿರನ್ನು ಜಾಸ್ತಿ ತುಂಬಿಸ್ಕೊಳ್ಳೋದು ನಿಮಗೆ ಗೊತ್ತಾಗಬೇಕು. ಹೀಗೆ ಆಮೇಲೆ ಹಮ್ ಅಂತ ಉಸಿರನ್ನು ಹೊರಗಡೆ ಹಾಕಿ. ಹಮ್. ಹೀಗೆ ಉಸಿರನ್ನು ಜಾಸ್ತಿ ತುಂಬಿಸ್ಕೋಬೇಕು. ನೀವು ಜಾಸ್ತಿ ದೀರ್ಘವಾಗಿ ಹಮ್ ಅಂತ ಉಚ್ಚಾರಣೆ ಮಾಡ್ತಾ ಹೋಗ್ಬೇಕು. ಅಲ್ಲಿಂದ ನಡುವೆ ಸಣ್ಣ ಗ್ಯಾಪ್ ಇಟ್ಕೊಳ್ಳಿ. ಆಗ ಒಂದು ವೈಬ್ರೇಷನ್ ಸೌಂಡ್ ಕೂಡ ಬರುತ್ತೆ. ಈ ಒಂದು ಸೌಂಡ್ ಥೆರಪಿ ಥರ ವರ್ಕ್ ಆಗುತ್ತೆ. ಇದು ನಿಮ್ಮ ಏನು ಮೆದುಳಲ್ಲಿರುವ ಎಲ್ಲ ಗ್ರಂಥಿಗಳು ಆಕ್ಟಿವೇಟ್ ಆಗಿ ಮಾಡುತ್ತೆ. ಯಾರಿಗೆಲ್ಲ ಭಯ ಇದೆ, ಒತ್ತಡ ಇದೆ, ನಿದ್ರಾಹೀನತೆ ಇದೆ, ಇದೆಲ್ಲದಕ್ಕೂ ರಾಮಬಾಣ ಅಂತಲೇ ಹೇಳ್ಬೋದು. ಹಾಗೂ ಮಕ್ಕಳಿಂದ ಹಿಡಿದು ಮುದುಕರವರೆಗೆ ಎಲ್ಲರೂ, ಗರ್ಭಿಣಿ ಸ್ತ್ರೀಯರು ಕೂಡ ಮಾಡಬಹುದಾದಂಥ ಪ್ರಾಣಾಯಾಮ. ಹಾಗಾಗಿ ಯಾರು ಯಾವುದೇ ಸಂಕೋಚ ಇಲ್ಲದೆ, ಭಯ ಇಲ್ಲದೆ ಈ ಅಭ್ಯಾಸವನ್ನು ನೀವು ಮಾಡ್ಬೋದು. ಇದನ್ನು ಒಂದು 5 ಬಾರಿ ಮಾಡಿ ರೆಸ್ಟ್ ಮಾಡಿ, 5 ಬಾರಿ ಮಾಡಿ ರೆಸ್ಟ್ ಮಾಡಿ. ಆ ರೀತಿ ಒಂದು 25-30 ಬಾರಿ ಮಾಡಿ, ಅಥವಾ 10 ರಿಂದ 15 ನಿಮಿಷ ಅಭ್ಯಾಸ ಮಾಡಬೇಕು. ನಾನು ಪ್ರಾಣಾಯಾಮ ಮಾಡಿದೆ ಅಂತ ಒಂದು 4-5 ರೌಂಡ್ ಮಾಡಿದ್ರೆ ಏನೂ ಗೊತ್ತಾಗಲ್ಲ. ಆಯಿತಾ? ಒಂದು 15-20 ನಿಮಿಷ ಅಭ್ಯಾಸ ಮಾಡಿ. ಸಮಸ್ಯೆ ಜಾಸ್ತಿ ಇರೋರು ಬೆಳಗ್ಗೆ, ಮಧ್ಯಾಹ್ನ, ಸಂಜೆ ಅಭ್ಯಾಸ ಮಾಡಿ, ಅಥವಾ ಬೆಳಗ್ಗೆ ಸಂಜೆ ಅಭ್ಯಾಸ ಮಾಡಿ. ಈ ಪ್ರಾಣಾಯಾಮಕ್ಕೆ ಯಾವುದೇ ರಿಸ್ಟ್ರಿಕ್ಷನ್ ಇಲ್ಲ. ಯಾವಾಗಾರು ಮಾಡ್ಬೋದು. ನೀವು ಒಂದು 2 ದಿನಕ್ಕೆ 2 ಸಲ ಅಭ್ಯಾಸ ಮಾಡ್ತಾ ಬಂದರೆ ಆ ಭಯ, ಒತ್ತಡ, ನಿದ್ರಾಹೀನತೆ ಈ ಎಲ್ಲವೂ ಕೂಡ ದೂರ ಆಗುತ್ತೆ. ಆಯಿತಾ? ಈ ಪ್ರಾಣಾಯಾಮನ ಷಣ್ಮುಖಿ ಮುದ್ರೆ ಜೊತೆಗೆ ಮಾಡೋದನ್ನ ನಾನು ಹೇಳ್ಕೊಡ್ತೀನಿ. ಷಣ್ಮುಖಿ ಮುದ್ರೆ ಅಂದರೆ ಕಿವಿಗಳನ್ನು ಈಗ ಹೆಬ್ಬೆಟ್ಟಿಂದ ಕಿವಿ ಮುಚ್ತೀವಿ. ಕಿವಿಯ ಒಳಗಡೆ ಬೆರಳು ಹಾಕಬಾರ್ದು. ಕಿವಿಯ ಬಟನ್ ಥರ, ಇಲ್ಲೊಂದು ಬಟನ್ ಥರ ಇದೆಯಲ್ಲ, ಅದನ್ನು ಹೀಗೆ ಮುಚ್ಚಿಡ್ಕೋಬೇಕು. ಹೆಬ್ಬೆಟ್ಟಿಂದ ಬಟನ್ನ ಈ ಒಳಗಡೆ ಪ್ರೆಸ್ ಮಾಡಿ 2 ಕಡೆ. ಆಯಿತಾ? ಅದಾದ ನಂತರ ಹೆಬ್ಬೆಟ್ಟಿನಿಂದ ಕಣ್ಣನ್ನು ಮುಚ್ಚಿ. ಕಣ್ಣನ್ನು ಒತ್ತಬಾರ್ದು, ಕಣ್ಣು ನೋವು ಬರುತ್ತೆ. ಕಣ್ಣಿನ ರೆಪ್ಪೆಗಳು, ಕಣ್ಣು ಗುಡ್ಡೆಗಳು ಅಲ್ಗಾಡದೇ ರೀತಿ ಸುಮ್ಮನೆ ಪ್ರೀತಿಯಿಂದ ಇಟ್ಕೋಬೇಕಷ್ಟೆ, ಟಚ್ ಮಾಡಬೇಕಷ್ಟೇ. ಆಯಿತಾ? ಇನ್ನು ತೋರು ಬೆರಳು ಮುಗ್ಗಿನ ಮೇಲೆ ಇರುತ್ತೆ, ಮಿಕ್ಕಿದ ಬೆರಳು ಹಾಗೆ ಇಟ್ಕೊಳ್ಳಿ. ಇಂಪಾರ್ಟೆಂಟ್ ಆಗಿರೋದು ಕಿವಿಯನ್ನು ಮುಚ್ಚಬೇಕು, ಹಾಗೂ ಮಧ್ಯದ ಬೆರಳಿಂದ ಕಣ್ಣು ಮುಚ್ಚಬೇಕು. 2 ಮುಖ್ಯವಾಗಿರೋದು. ಮಿಕ್ಕಿದ ಬೆರಳುಗಳನ್ನು ಹಾಗೆ ಸಹಜವಾಗಿ ಇಟ್ಕೋಬೇಕು. ಹಿಂಗೆ ಮಾಡೋಣ. ಸೊ ಮತ್ತೊಮ್ಮೆ ಹೇಳ್ತೀನಿ, 2 ಕಿವಿಗಳನ್ನು ಹೀಗೆ ಕ್ಲೋಸ್ ಮಾಡಿ, ಮಧ್ಯದ ಹೆಬ್ಬೆಟ್ಟಿನಿಂದ ಕಣ್ಣಿನ ರೆಪ್ಪೆಗಳ ಮೇಲೆ ಇರಿಸಿ ಹೀಗೆ ಇಟ್ಕೊಳ್ಳಿ. ಹಲ್ಲು ಸಡಿಲವಾಗಿರಲಿ, ಸಂಪೂರ್ಣವಾಗಿ. ಉಸಿರನ್ನು ತುಂಬಿಸ್ಕೊಡ್ತೀನಿ. ಹಮ್. ಈ ಉಚ್ಚಾರಣೆ ಮಾಡಿ ಕೈಗಳನ್ನು ಕೆಳಗಡೆ ಇಟ್ಟು ವಿಶ್ರಾಂತಿ ಪಡೆಯಿರಿ. ಬೆನ್ನು ನೇರ ಇಟ್ಕೊಂಡು ದೇಹವನ್ನು ಸಂಪೂರ್ಣವಾಗಿ ಮೇಲಿಂದ ಕೆಳಗೆ ಅನ್ನಿಸಿ. ನಾನು ಮತ್ತೆ ಹೇಳ್ತೀನಿ, ಬೆನ್ನು ನೇರ ಇಟ್ಕೊಳ್ಳೋದು ಬಹಳ ಮುಖ್ಯ. ಮುಖವನ್ನು ಸಡಿಲವಾಗಿ ಇಟ್ಕೊಳ್ಳೋದು ಬಹಳ ಮುಖ್ಯ. 2 ಮಾಡಿಬಿಟ್ರೆ ನಿಮಗೆ ಧ್ಯಾನ, ಪ್ರಾಣಾಯಾಮ ಎಲ್ಲ ಒಲಿಯುತ್ತೆ. ಸ್ವಲ್ಪ ವ್ಯಾಯಾಮ
ವಾಕಿಂಗ್ ಮಾಡಿದ್ಮೇಲೆ ಮಾಡಿದ್ರಂತೂ ಅದ್ಭುತನೇ ಅನಿಸುತ್ತೆ ನಿಮಗೆ. ಹಾಗೆ ಅಭ್ಯಾಸ ಮಾಡೋಣ. ನನ್ನ ಜೊತೆ ಬೇಕಾದ ಅಭ್ಯಾಸ ಮಾಡಿ. ಉಸಿರನ್ನು ತುಂಬಿಸ್ಕೊಳ್ಳಿ. ಉಸಿರನ್ನು ತುಂಬಿಸ್ಕೊಳ್ಳಿ. ಉಸಿರನ್ನು ತುಂಬಿಸ್ಕೊಳ್ಳಿ. ಮತ್ತೊಮ್ಮೆ ಉಸಿರನ್ನು ತುಂಬಿಸ್ಕೊಳ್ಳಿ. ಅಥವಾ ಕೈ ನೋವು ಬಂದರೆ ಈ ಕೆಳಗಡೆ ಕೈನ ಇಟ್ಟು ಸಂಪೂರ್ಣ ವಿಶ್ರಾಂತ ಸ್ಥಿತಿಯಲ್ಲಿರಿ. ದೇಹವನ್ನು ಮೇಲಿಂದ ಕೆಳಗಿನವರೆಗೆ ಅಬ್ಸರ್ವ್ ಮಾಡಿ. ನಿಮ್ಮ ಮನಸ್ಸು ಮೌನಕ್ಕೆ ಹೋಗ್ತಾ ಇರುತ್ತೆ, ದೇಹ ವಿಶ್ರಾಂತಿಗೆ ಹೋಗ್ತಾ ಇರುತ್ತೆ. ವಿಶ್ರಾಂತಿ, ಸಂಪೂರ್ಣ ವಿಶ್ರಾಂತ ಸ್ಥಿತಿ. ವಿಶ್ರಾಂತಿ. ಹೀಗೆ ರೆಸ್ಟ್ ಮಾಡ್ತಾ 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 ಒಂದು 20-25 ರನ್ ಮಾಡಿ ನೋಡಿ. ನೀವು ಸಂಪೂರ್ಣ ವಿಶ್ರಾಂತಿ ಸ್ಥಿತಿ ಬರ್ತೀರ. ನಿದ್ರಾಹೀನತೆ, ಭಯ, ಒತ್ತಡ, ಕೋಪ ಇತ್ಯಾದಿಗಳೆಲ್ಲ ಬಿಡುಗಡೆ ಆಗ್ತಾ ಬರುತ್ತೆ. ನೀವು ಚೆನ್ನಾಗಿ ಕಲಿತು ಇದರಲ್ಲಿ ಚೆನ್ನಾಗಿ ಅಭ್ಯಾಸ ಮಾಡಿ ಪರಿಣಿತಿ ಪಡ್ಕೊಳ್ಳಿ. ಹಾಗೂ ನಿಮ್ಮ ಮನೆಯವರಿಗೂ ಕೂಡ ಹೇಳ್ಕೊಳ್ಳುವಷ್ಟು ಸಾಮರ್ಥ್ಯ ನಿಮಗೆ ಬರುತ್ತೆ. ಎಲ್ಲರಿಗೂ ಒಳ್ಳೆಯದಾಗಲಿ. ಸೊ ಈ ಅಭ್ಯಾಸಗಳನ್ನು ನಾವು ನಮ್ಮ ಕ್ಲಾಸಲ್ಲಿ ಡೈಲಿ ಮಾಡ್ತೀವಿ. ನಮ್ಮ ಜೊತೆ ಅಭ್ಯಾಸ ಮಾಡಬೇಕು ಅಂತ ಆಸಕ್ತಿ ಇದ್ದರೆ ನೀವು ಕಮೆಂಟಲ್ಲಿ ನಾವು ಯೋಗ ಅಂತ ಬರೀರಿ, ನಾನು ನಿಮಗೆ ಲಿಂಕನ್ನು ಕಳಿಸ್ಕೊಡ್ತೀನಿ. ಧನ್ಯವಾದಗಳು ಸ್ನೇಹಿತರೆ.